ಭಾಷೆಯ ಸೊಬಗು. ಭಾಷೆಗೆ ಎರಡು ರೂಪ ಇರುತ್ತೆ, ಆಡುವ ಮತ್ತು ಬರೆಯುವ ಭಾಷೆ. ಇಂಗ್ಲೀಷ್ನಲ್ಲಿ ಮಾತುಗಳಿದಾಗ ನಾವು ಅದರ ಸ್ಪೆಲ್ಲಿಂಗ್ ಬಗ್ಗೆ ಗಮನ ಕೊಡಬೇಕಿಲ್ಲ, ಆದರೆ ಇಂಗ್ಲೀಷ್ನಲ್ಲಿ ಬರೆಯುವಾಗ ಸ್ಪೆಲ್ಲಿಂಗ್ ಮುಖ್ಯವಾಗ್ತದೆ. ಸರಿಯಾದ ಸ್ಪೆಲ್ಲಿಂಗ್ ಇರುವ ಬಗ್ಗೆ ಸ್ಪೆಲ್ಲಿಂಗ್ ಬಿ ಅಂತ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ನಡೆಯುತ್ತದೆ. ನೇಮ್ ಎಂಬುದನ್ನು NEM ಎಂದು ಬರೆಯುವುದಿಲ್ಲ, ಹಾಗೆ ನೇಮ್ NAME ಎಂದು ಬರೆಯುವುದು. ನಾಮೇ ಎಂದು ಓದುವುದಿಲ್ಲ. ಮಾತಿನ ನಿಯಮಗಳೇ ಬೇರೆ, ಬರವಣಿಗೆ ನಿಯಮಗಳೇ ಬೇರೆ. ಗೊತ್ತಾಗ್ತದೆ. ನೇಮ್ ಅಂತೇಳಿ ಹೇಳ್ತೇವೆ, ಆದರೆ NEM ಎಂದು ಬರೆಯುವುದಿಲ್ಲ, NAM ಎಂದು ಬರೀತೇವೆ. ಹಾಗೆ NAM ಅಂತ ಬರ್ತೀವಿ ಅಂತೇಳಿ ನಾಮ್ ಅಂತ ಹೇಳುವುದಿಲ್ಲ, ನಾವು ನೇಮ್ ಅಂತ ಹೇಳ್ತೇವೆ. ಓಕೆ. ಹಾಗೆ ಕನ್ನಡದಲ್ಲೂ ಆಡುವ ಮತ್ತು ಬರವಣಿಗೆ ಎರಡು ಬಗೆ. ಬರವಣಿಗೆ ಭಾಷೆಯನ್ನು ಗ್ರಾಂಥಿಕ ಕನ್ನಡ ಎನ್ನುತ್ತೇವೆ, ಬರವಣಿಗೆಯ ಭಾಷೆಯನ್ನು ಗ್ರಾಂಥಿಕ ಕನ್ನಡ ಎನ್ನುತ್ತೇವೆ. ಇಲ್ಲಿ ನಾವು ಭಾಷೆಯ ಕಾಗುಣಿತ ಕಡೆ ಗಮನ ಕೊಡಬೇಕಾಗ್ತದೆ. ಬರವಣಿಗೆ ಅದರದ್ದೇ ಆದ ಇತಿಹಾಸ, ಶಾಸ್ತ್ರ, ನಿಯಮ ಇರುತ್ತೆ. ಮಾತಿನ ನಾವು ಹೆಸರು ಎಂದು ಹೇಳಿದರೂ ಬರೆಯುವಾಗ ಹೆಸರು ಎಂದೇ ಬರೆಯುವುದಿಲ್ಲವೇ? ಸಂಭಾಷಣೆಯಲ್ಲಿ ಧಾರವಾಡ ಎಂದು ಪದ ಬಳಕೆಯಾದರೂ ಅದನ್ನು ಅಕ್ಷರದಲ್ಲಿ ಮರುಮೂಡಿಸುವಾಗ ಧಾರವಾಡ ಎಂದು ಬರೆಯಬೇಕು. ಆಡು ಮಾತಿನಲ್ಲಿ ದುಃಖ ಎಂದರೂ ಬರೆಯುವಾಗ ದುಃಖ ಎಂದು ಸಾಧು ರೂಪ. ಆಡು ಮಾತಿನ ಶಬ್ದಗಳು ಬರೆಯಲಿಕ್ಕಿದಾಗ ಹೇಗೆ ಬದಲಾಗುತ್ತದೆ ಎಂಬುದು ನಮಗೆ ತಿಳಿದಿರುತ್ತದೆ. ನೆಕ್ಸ್ಟ್ ಛಂದಸ್ಸು ಶುದ್ಧ ಮತ್ತು ಅರ್ಥಪೂರ್ಣವಾಗಿ ಮಾತನಾಡಲು, ಬರೆಯಲು ವ್ಯಾಕರಣ ಶಾಸ್ತ್ರ ಹೇಗೆ ಅಗತ್ಯವೋ ಹಾಗೆಯೇ ಪದ್ಯ ರಚನೆಯ ಮೂಡಲು ಕೆಲವು ನಿಯಮಗಳಿರುತ್ತವೆ. ಇಂತಹ ಪದ್ಯ ರಚನೆಯನ್ನು ತಿಳಿಸುವ ಶಾಸ್ತ್ರಕ್ಕೆ ಛಂದಸ್ಸು ಎಂದು ಕರೆಯುತ್ತೇವೆ. ಸುಮಾರು ಕ್ರಿಸ್ತಶಕ 990ರಲ್ಲಿ ಇದ್ದ 1ನೇ ನಾಗವರ್ಮ ಎಂಬವನು ಛಂದೋಬುದ್ಧಿ ಎಂಬ ಗ್ರಂಥದ ಮೂಲಕ ಈ ಶಾಸ್ತ್ರವನ್ನು ಬರೆದಿದ್ದಾನೆ. ಹಳೆಗನ್ನಡ ಮತ್ತು ನಡುಗನ್ನಡದ ಮಧ್ಯಕಾವ್ಯಗಳು ಈ ಶಾಸ್ತ್ರವನ್ನು ಅನುಸರಿಸುತ್ತವೆ. ಛಂದಶಾಸ್ತ್ರ 3 ವಿಭಾಗವಾಗಿ ವಿಂಗಡಿಸಲಾಗಿದೆ: ಪ್ರಾಸ, ಯತಿ, ಗಣ. ಪ್ರಾಸ ಪದ್ಯದ ಪ್ರತಿ ಸಾಲಿನ 1 ಅಥವಾ 2ನೇ ಸ್ವರಗಳ ಮಧ್ಯದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಆದಿಪ್ರಾಸ ಎಂದಲೂ, ಪ್ರತಿ ಪದದ ಕೊನೆಯಲ್ಲಿ ಒಂದೇ ಜಾತಿಯ ವ್ಯಂಜನ ಅದನ್ನು ಅಂದ್ಯಪ್ರಾಸವೆಂದು ಕರೆಯುತ್ತೇವೆ. ಕೆಲವೊಮ್ಮೆ ಅಪರೂಪಕ್ಕೆ ಸಾಲಿನ ಮಧ್ಯದಲ್ಲಿ ಪ್ರಾಸಾಕ್ಷರ ಬರೋದುಂಟು, ಅದು ಒಳಪ್ರಾಸ ಅಥವಾ ಮಧ್ಯಪ್ರಾಸ. ಪ್ರಾಸಾಕ್ಷರ ಹಿಂದಿನ ಸ್ವರವು ಹ್ರಸ್ವವಾಗಿದ್ದರೆ ಅದನ್ನು ಸಿಂಹಪ್ರಾಸ ಎಂದಲೂ, ಹಿಂದಿನ ಅಕ್ಷರ ದೀರ್ಘವಾಗಿದ್ದರೆ ಅದನ್ನು ಗಜಪ್ರಾಸ, ಹಿಂದೆ ಅನುಸ್ವರವಿದ್ದರೆ ವೃಷಭಪ್ರಾಸ, ಹಿಂದೆ ವಿಸರ್ಗವಿದ್ದರೆ ಅದು ಅಜಪ್ರಾಸ. ಬೇರೆ ಬೇರೆ ಜಾತಿಯ 2 ಅಥವಾ 3 ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಅದು ಸರಭಪ್ರಾಸ ಎಂದು, ಒಂದೇ ಜಾತಿಯ 2 ವ್ಯಂಜನಗಳು ಪ್ರಾಸಾಕ್ಷರವಾದರೆ ಅದು ಅಯಪ್ರಾಸ. ಯಾವುದೆಲ್ಲ ನೋಡಿ. ಪ್ರಾಸಾಕ್ಷರದ ಹಿಂದಿನ ಸ್ವರ ಹ್ರಸ್ವವಾಗಿದ್ದರೆ ಯಾವ ಪ್ರಾಸ? ಸಿಂಹಪ್ರಾಸ. ಪ್ರಾಸಾಕ್ಷರದ ಹಿಂದಿನ ಸ್ವರ ದೀರ್ಘವಾಗಿದ್ದರೆ ಗಜಪ್ರಾಸ. ಪ್ರಾಸಾಕ್ಷರದ ಹಿಂದಿನ ಅನುಸ್ವರವಾದರೆ ವೃಷಭಪ್ರಾಸ. ಪ್ರಾಸಾಕ್ಷರ ಹಿಂದಿನ ಸ್ವರ ವಿಸರ್ಗವಿದ್ದರೆ ಅಜಪ್ರಾಸ. ಪ್ರಾಸಾಕ್ಷರದ ಅಕ್ಷರಗಳು ಬೇರೆ ಬೇರೆ ಜಾತಿಯ 2-3 ವ್ಯಂಜನಗಳು ಪ್ರಾಸಾಕ್ಷರವಾಗಿದ್ದರೆ ಸರಭಪ್ರಾಸ. ಒಂದೇ ಜಾತಿಯ 2 ವ್ಯಂಜನಗಳು ಪ್ರಾಸಾಕ್ಷರವಾದರೆ ಅಯಪ್ರಾಸ. ಯತಿ ಕಾವ್ಯವನ್ನು ಓದುವಾಗ ಉಸಿರು ತೆಗೆದುಕೊಳ್ಳಲು ಸಲುವಾಗಿ ನಿಲ್ಲಿಸುವ ಸ್ಥಳವನ್ನು ಯತಿ ಎಂದು ಕರೆಯುತ್ತೇವೆ. ಹಾಗಂತ ಮಾತ್ರಕ್ಕೆ ನಮಗೆ ಇಷ್ಟ ಬಂದಲ್ಲಿ ನಿಲ್ಲಿಸಲು ಸ್ವಾತಂತ್ರ್ಯವಿಲ್ಲ. ಓದುವಾಗ ಅಥವಾ ಆಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸಬೇಕಾಗ್ತದೆ. ಕಾವ್ಯವನ್ನು ಓದುವಾಗ ಅಥವಾ ಆಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಎಂದು ಗುರುತಿಸಲಾಗಿದೆ. ಕೆಲವು ಕವಿಗಳು ಯತಿಯ ಸ್ಥಾನವನ್ನು ಕೆಲವೊಂದು ಸಂಕೇತಗಳೊಂದಿಗೆ ತಮ್ಮ ಕಾವ್ಯದಲ್ಲಿ ಗುರುತಿಸಿದ್ದು, ಕನ್ನಡ ಕಾವ್ಯಗಳಲ್ಲಿ ಯತಿಯ ಬಳಕೆ ಅತ್ಯಂತ ಕಡಿಮೆಯಾಗಿದ್ದು, ಸಂಸ್ಕೃತ ಕಾವ್ಯದಲ್ಲಿ ಬಹಳಷ್ಟಿರುವುದು ಗಮನಿಸಬಹುದು. ಗಣ ಎಂದರೆ ಗುಂಪು ಅಥವಾ ಸಮೂಹ. ಛಂದಶಾಸ್ತ್ರದಲ್ಲಿ ಗಣ ಎಂದರೆ ಪದ್ಯದ ಪ್ರತಿ ಸಾಲಿನಲ್ಲೂ ವಿಭಾಗಿಸಲ್ಪಟ್ಟ ಮಾತ್ರೆ ಅಥವಾ ಅಕ್ಷರ ಅಥವಾ ಅಂಶಗಳ ಗುಂಪು. ಮಾತ್ರೆಗಳ ಲೆಕ್ಕಾಚಾರವನ್ನು ನಿರ್ವಹಿಸುವ ಗಣವನ್ನು ಮಾತ್ರಗಣ ಎಂದು, ಅಕ್ಷರಗಳ ಲೆಕ್ಕಾಚಾರವನ್ನು ನಿರ್ವಹಿಸುವ ಗಣವನ್ನು ಅಕ್ಷರಗಣ ಎಂದು, ಅಂಶಗಳ ಆಧಾರದಿಂದ ವಿಭಾಗಿಸಲ್ಪಟ್ಟ ಗಣವನ್ನು ಅಂಶಗಣ ಎಂದು ಕರೀತೇವೆ. ಅಂಶಗಣದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ರುದ್ರ ಎಂಬ 3 ವಿಧ ಗಣಗಳಿವೆ. ಮಗ, ಸೂನುಗಳು, ಮಕ್ಕಳು, ಅಗ್ಗೆ, ಶತ್ರು, ಅಸಾಧ ಅಂದರೆ ತದ್ಭವ, ಪ್ರಸಾದ ತತ್ಸಮ. ಮುರಾರಿ ಅಂದರೆ ಮುರ ಪ್ಲಸ್ ಅರಿ. ಮುರ ಎಂಬ ರಾಕ್ಷಸವನ್ನು ವಧಿಸಿದವನು ಮುರಾರಿ. ಶ್ರೀಕೃಷ್ಣ ಯಾದವರು, ಯದುವಿನ ವಂಶದವರು. ಶ್ರೀಕೃಷ್ಣ ಯದು ವಂಶಕ್ಕೆ ಸೇರಿದವನು. ಮಾದ್ರಿ ರಾಜನ 2ನೇ ಹೆಂಡತಿ. ಮಂತ್ರ ದೇಶದ ರಾಜಕುಮಾರಿ. ಕುಂತಿಯಿಂದ ಪಡೆದ ಮಂತ್ರದ ಬಲದಿಂದ ಅಶ್ವಿನಿ ದೇವತೆಯನ್ನು ಪ್ರಾರ್ಥಿಸಿ ನಕುಲ ಸಹದೇವರ ಅವಳಿ ಮಕ್ಕಳನ್ನು ಪಡೆದವಳು. ಚತುರಂಗ ಬಲ: ಆನೆ, ಕುದುರೆ, ರಥ, ಕಾಲಾಳುಗಳನ್ನೊಳಗೊಂಡ ಸೈನ್ಯ ಬಲ. ಯಾವುದೆಲ್ಲ ಚತುರಂಗ ಬಲದಲ್ಲಿ ಯಾವುದೆಲ್ಲಿದೆ? ಆನೆ ಇದೆ, ಕುದುರೆ ಇದೆ, ರಥ ಇದೆ, ಕಾಲಾಳುಗಳಿವೆ. ರಾಜೀವ ಶಕ: ರಾಜೀವ ಅಂತಲೇ ಕಮಲ, ಶಕ ಅಂತಲೇ ಗೆಳೆಯ, ತಾವರೆ ಗೆಳೆಯ ಸೂರ್ಯ. ಮಾಧವ: ಮಾ ಅಂತಲೇ ಲಕ್ಷ್ಮಿ, ದವ ಅಂತಲೇ ಪತಿ, ಒಡೆಯ, ದಯಿಸಿದವ. ಲಕ್ಷ್ಮಿಯನ್ನು ಎದೆಯಲ್ಲಿ ದಯಿಸಿದವನು ವಿಷ್ಣು. ಇಲ್ಲಿ ಕೃಷ್ಣ ವಿಷ್ಣುವಿನ ಅವತಾರ. ಪದಗಳ ಅರ್ಥ: ಅಡಿ, ಪಾದ. ಅನ್ವಯ: ಅಂಶ. ಅರುಹು ಏಳು. ಅರುಹು ಅಂತ ಹೇಳಿದರೆ ಏಳು. ಅವಸರ, ಅಗತ್ಯದ. ಇನ ಅಂತಲೇ ಸೂರ್ಯ. ಪ್ರಿಯಸರಕ್ಕೆ ಸಮಯ ಇನ ಸೂರ್ಯ. ಉರಮಣಿಸು, ಹೆಚ್ಚಾಗು. ಋಣ ಅಂಗು, ಎನಿಸಲೊಲ್ಲದ, ಇಷ್ಟಪಡದ. ಕಡು ಅತಿ. ಕಿಂಕರ ಅಂತೇಳಿ ಸೇವಕ. ಪ್ರಿಯಸರಕ್ಕೆ ಸಮಯ ಕಿಂಕರ, ಸೇವಕ. ಕೈಯಾನು, ಕೈ ಚಾಚು. ಕೈವಾರ, ಹೊಗಳಿಕೆ. ಗಡಣ, ಸಮೂಹ. ಗದ್ದುಗೆ, ಪೀಠ. ಗಾಣಿ, ತಲ್ಲಣ. ಚಿತ್ತ, ಮನಸ್ಸು. ತನುಜ, ಮಗ.
ಧನುಜ ರಾಕ್ಷಸ, ತನುಜ ಅಂತೇಳಿದ್ರೆ ಮಗ, ಧನುಜ ಅಂತೇಳಿದ್ರೆ ರಾಕ್ಷಸ. ದೃಗುಜಲ ಕಣ್ಣೀರು, ಬಳ್ಳಿ ಅನಂತರ, ಬಾಯ್ದಾಂಬುಲಗೆ ಎಂಜಲಿಕೆ, ಭೇದ ವ್ಯತ್ಯಾಸ, ಮುರಾರಿ ಕೃಷ್ಣ, ಮುರಾಪ್ರಸರಿ ಮುರಾರಿ. ಮೇದಿನಿ ಭೂಮಿ, ರಣ ಯುದ್ಧ, ರವಿ ಸೂರ್ಯ, ರವಿಸುತ ಕರ್ಣ, ರವಿಸುತ ಕರ್ಣ, ರಾಜೀವಸಕ ಸೂರ್ಯ, ರಿಪು ಶತ್ರು, ಪ್ರಿವಿಯಸ್ ಎಕ್ಸಾಮಿಗೆ ಒಂದೇ ರಿಪು ಅಂತೇಳಿದ್ರೆ ಶತ್ರು, ರವಿಸುತ ಅಂತೇಳಿದ್ರೆ ಕರ್ಣ, ರಾಜೀವಸಕ ಅಂತೇಳಿದ್ರೆ ಸೂರ್ಯ. ಲಲನೆ ತರುಣಿ, ಶೌರಿ ಕೃಷ್ಣ, ಶೌರ್ಯ ಶೌರ್ಯ. ಕುಮಾರವ್ಯಾಸ ಎಂಬ ಪ್ರಸಿದ್ಧವಾಗಿರುವ ಗದುಗಿನ ನಾರಾಯಣಪ್ಪ ಗದಗ ಕೋಳಿವಾಡದವರು. ಆದಿಗದಿ ಪಂಬನ ಅನಂತರ ವ್ಯಾಸರ ಮಹಾಭಾರತ ಕನ್ನಡದಲ್ಲಿ ಮೊದಲ 10 ಪರ್ವವನ್ನು ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರರಾದ ಕುಮಾರವ್ಯಾಸ. ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ಕಟ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದು ಈತ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾರೆ. ರೂಪಾಲಂಕಾರವನ್ನು ನಿರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾರೆ. ವೀರನಾರಾಯಣನ ಪರಮ ಭಕ್ತನಾದ ಈತರು ಭಾಗವತ ಸಂಪ್ರದಾಯವನ್ನು ಸರಳ, ಸುಂದರ, ರಚನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾರೆ. ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ.